ಇಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ. ಈ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಶ್ರೀ ದುರ್ಗಾಂಬಿಕಾ ಕ್ರೀಡಾ ಯುವಕ ಸಂಘ, ಶ್ರೀ ಮಲ್ಲೇಶ್ವರ ದೇವಸ್ಥಾನ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾ ಯುವಕರ ಸಂಘ, ಶ್ರೀ ಗಡಿಮಾರಮ್ಮ ಯುವಕರ ಸಂಘ, ಶ್ರೀ ಸಾಯಿಬಾಬಾ ಕಿರಣ ಯುವಕರ ಸಂಘದ ವತಿಯಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಬೆಳಗ್ಗೆಯಿಂದಲೂ ವಿಶೇಷ ಪೂಜೆ ನಡೆಸಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಸಿಹಿ ಪಾನಕ ವಿತರಿಸಿ ಅನೇಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನೆಲ್ಲೂರು ಗ್ರಾಮ ಪಂಚಾಯಿತಿಯ ಪೂರ್ಣಿಮಾ ಆಲೇಶ್, ಎನ್ಎಲ್ ಜನಾರ್ದನ್, ಸರ್ಫೆ ಸುರೇಶಣ್ಣ, ಮರಿಯಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಕುಮಾರಪ್ಪ, ಪಿ ಸಂದೀಪ್, ವಿಶ್ವನಾಥ್, ದಿನೇಶ್, ಪೂಜಾರ್ ಗುಂಡಿ, ಮಲ್ಲಿ ಹಾಲೇಶಪ್ಪ, ರವಿ, ಮಂಜಪ್ಪ ಗೌಡ್ರು ಹಾಗೂ ದೇವಸ್ಥಾನದ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಹನುಮಂತ ದೇವರು ಮತ್ತು ಕೇಶವ ದೇವಸ್ಥಾನ ನಲ್ಲೂರು ಈ ಗ್ರಾಮದ ದೇವಸ್ಥಾನದ ನಾನು ಪ್ರಧಾನ ಅರ್ಚಕರು. ಈ ದಿನ ಲೋಕ ಕಲ್ಯಾಣಾರ್ಥವಾಗಿ ಸಾಧಕವಾದಂಥ ಒಂದು ಕೆಲಸವನ್ನು ಇಡೀ ದೇಶ, ನಮ್ಮ ಇಂಡಿಯಾ ಆ ಕೆಲಸನ ಮಾಡಿದೆ. ಅದರ ಪರವಾಗಿ ಅಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ, ಬಾಲರಾಮ ಅಂತಕ್ಕಂಥ ಆ ಒಂದು ಆಲಯವನ್ನ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ಅಲ್ಲಿ ಶ್ರೀ ರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ, ಆ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ಇಡೀ ವಿಶ್ವಕ್ಕೆ, ಆಮೇಲೆ ಇಡೀ ಈ ಮನುಕುಲಕ್ಕೆ ಒಂದು ಉನ್ನತವಾದ ಒಂದು ಆಶೀರ್ವಾದವನ್ನು ಕೊಡಿಸುವುದರ ಜೊತೆಗೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವುದರ ಜೊತೆಗೆ ಈ ನಲ್ಲೂರು ಶ್ರೀ ಹನುಮಂತ ದೇವರು ಮತ್ತು ಕೇಶವ ದೇವಸ್ಥಾನದಲ್ಲಿ ನಾವು ವಿಶೇಷವಾಗಿ ಅಭಿಷೇಕ ಆರಾಧನೆಯ ಜೊತೆಗೆ ಈ ನಲ್ಲೂರು ಗ್ರಾಮಸ್ಥರ ಎಲ್ಲ ಜನಾಂಗದವರಿಗೂ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಆ ಸ್ವಾಮಿಯ ಒಂದು ಆಶೀರ್ವಾದಕ್ಕೆ, ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ನಲ್ಲೂರು ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಜನತೆಗೂ ಕೂಡ ನಾನು ಈ ಅರ್ಚಕನಾಗಿ ನನ್ನ ಕರ್ತವ್ಯವನ್ನು ಮಾಡಿ ಇದನ್ನು ಹೇಳುವುದರ ಜೊತೆ ಕಂಡು ಕೇಳಿರತಕ್ಕ ಶ್ರೀರಾಮ ಏನು ಪ್ರತಿಷ್ಠಾಪನೆ ಆಗ್ತಿದೆ, ನಮ್ಮ ಭಾರತ ದೇಶದಲ್ಲಿ 80% ಹಿಂದೂಗಳ ರಾಷ್ಟ್ರವಾಗಿದ್ದು, ಈ ಒಂದು ರಾಷ್ಟ್ರದಲ್ಲಿ ನಾವು ಅನೇಕ ಹಬ್ಬಗಳನ್ನು ಮಾಡ್ತೇವೆ, ರಾಷ್ಟ್ರೀಯ ಹಬ್ಬಗಳನ್ನ. ಅದು ಭಿನ್ನವಾಗಿ ಬೇರೆ ಬೇರೆ ದಿನಾಂಕದ ರೀತಿ ಮಾಡ್ತೀವಿ, ಒಟ್ಟಿಗೆ ಮಾಡಲ್ಲ. ಆದ್ರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಹೆಸರಿನಲ್ಲಿ ಭಾರತ ದೇಶವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅವರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಇಡೀ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿಂದೂಗಳು ಇವತ್ತಿನ ದಿನ ಒಗ್ಗೂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಇದು ಹೀಗೆ ಮುಂದುವರಿಲ್ಲ ಅಂತ ಹೇಳ್ತಾ ಈ ದಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ಅಯೋಧ್ಯೆಯಲ್ಲಿ ನಡೆಯುತ್ತಿರುವುದರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಒಂದು ಸಡಗರ ಮತ್ತು ಸಂಭ್ರಮಗಳಿಂದ ಇಡೀ ನಾವೆಲ್ಲರೂ ಸೇರ್ಕೊಂಡು ಇಡೀ ದೇಶದಲ್ಲಿ ಹಿಂದೂ, ಸಿಖ್, ಬೌದ್ಧ, ಮುಸ್ಲಿಂ ಎಲ್ಲ ಜನಾಂಗದವರು ಸೇರ್ಕೊಂಡು ಒಂದು ಸಂಭ್ರಮದ ರೀತಿಯಲ್ಲಿ, ಹಬ್ಬದ ರೀತಿಯಲ್ಲಿ, ದೀಪಾವಳಿಯ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರೋದು ಸಂಗತಿ. ಅದೇ ರೀತಿ ನೆಲ್ಲೂರಿನ ಈ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಈ ಒಂದು ಪೂಜಾ ಕಾರ್ಯಕ್ರಮ ಮತ್ತು ಪ್ರಸಾದ ವ್ಯವಸ್ಥೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ಜನರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ದೇಶದಲ್ಲಿ ಸುಖ ಮತ್ತು ಶಾಂತಿ, ಸಮೃದ್ಧಿ, ನೆಮ್ಮದಿಗಳನ್ನು ತರಲಿ, ಭಾರತವನ್ನು ವಿಶ್ವಗುರುವಾಗಿಸುವ ನಿಟ್ಟಿನಲ್ಲಿ ಮೋದಿಯವರ ಪ್ರಯತ್ನ ಸಫಲವಾಗಲಿ ಅಂತ ಹೇಳ್ತಾ ರಾಮ ಮಂದಿರ ಇವತ್ತು ಮನೆಗೆ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ. ಇಂದು ನಲ್ಲೂರಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ನಲ್ಲೂರಿನ ಎಲ್ಲ ದೇವಸ್ಥಾನಗಳಲ್ಲಿ ಆಂಜನೇಯ ದೇವಸ್ಥಾನ, ಶ್ರೀ ಶಿವಮೊಗ್ಗ ದೇವಸ್ಥಾನ, ದೇವಸ್ಥಾನ, ದೇವಸ್ಥಾನ ಹಾಗೂ ಎಲ್ಲ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ಹಾಗೆ ಇತರ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಎಲ್ಲ ಕಡೆ ಸಡಗರ ಸಂಭ್ರಮದಿಂದ ಎಲ್ಲರೂ ಸಹ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಮಾಡ್ತಿದ್ದ ಯಶಸ್ವಿಯಾಗಿ ಎಲ್ಲರೂ
ಹಾಗೆ ದೇಶದಲ್ಲಿ ಎಲ್ಲರೂ ಸಹ ಧಾರ್ಮಿಕ ಸೌಹಾರ್ದತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಿಂದೂ ಮತ್ತು ಮುಸ್ಲಿಂ ಸಹ ನೋಡಿಕೊಂಡು ಸಂತೋಷವನ್ನು